ಈಗಾಗಲೇ ನಾವು 20 ದಿನಗಳಿಂದ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು 20 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರು ಚಳುವಳಿಯನ್ನು ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಹೇಳಿಕೆ ಕೊಡುವಂಥದ್ದು, ಇವತ್ತು ಪೊಲೀಸರ ಮೂಲಕ ದೌರ್ಜನ್ಯವನ್ನು ಮಾಡುವಂಥದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕದ ಮಹಾಜನತೆ ಇದು ಸ್ವಾಭಿಮಾನದ ಸಂಕೇತಿಕವಾಗಿ 22ನೇ ತಾರೀಕು ಬಂಧನ ಮಾಡಬೇಕು. ಈ ಸರ್ಕಾರ ಏನೇ ವಿಫಲಯತ್ನ ಮಾಡಿದ್ರು ನಮ್ಮ ಹೋರಾಟ ಶಕ್ತಿನ ಕುಂಚಕ್ಕಾಗಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ವಾಟಾಳ್ ನಾಗರಾಜ್ ಅವ್ರದ್ದು ಯಾವುದೇ ಹೋರಾಟವನ್ನು ತೆಗೆದುಕೊಂಡಾಗ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಪೊಲೀಸರ ಮೇಲೆ ಏಕಾಏಕಿ ನಮ್ಮ ಮೇಲೆ ಒತ್ತಡ ತರುವಂಥದ್ದು ಮತ್ತು ಪ್ರಚಾರ ಇವತ್ತು ನಾವು ಪ್ರತಿ ಸಲ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥದ್ದು ನಾವು ಸಾಮಾನ್ಯವಾಗಿ ಕೇಳುವಂಥದ್ದು. ಪ್ರತಿ ಸಲ ಕರೆದಂತೆ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಸಲ ನಮ್ಗೆ ಹೋಗ್ದಲೇ ದಾರಿ ಮಧ್ಯದಲ್ಲಿ ತಡೆದು ಇವತ್ತು ನಮ್ಗೆ ಯಾವುದೇ ಅವಕಾಶವನ್ನು ಕೊಡದು ಬಂದನ್ನು ವಿಫಲ ಮಾಡುವಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಕರೆದಂಥ ಈ ಹೋರಾಟಕ್ಕೆ ಶಕ್ತಿನ ತುಂಬಬೇಕು ಅಂತ ನಾವು ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 20 ದಿನಗಳಿಂದ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು 20 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರು ಚಳುವಳಿಯನ್ನು ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಹೇಳಿಕೆ ಕೊಡುವಂಥದ್ದು, ಇವತ್ತು ಪೊಲೀಸರ ಮೂಲಕ ದೌರ್ಜನ್ಯವನ್ನು ಮಾಡುವಂಥದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕದ ಮಹಾಜನತೆ ಇದು ಸ್ವಾಭಿಮಾನದ ಸಂಕೇತಿಕವಾಗಿ 22ನೇ ತಾರೀಕು ಬಂಧನ ಮಾಡಬೇಕು. ಈ ಸರ್ಕಾರ ಏನೇ ವಿಫಲಯತ್ನ ಮಾಡಿದ್ರು ನಮ್ಮ ಹೋರಾಟ ಶಕ್ತಿನ ಕುಂಚಕ್ಕಾಗಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ವಾಟಾಳ್ ನಾಗರಾಜ್ ಅವ್ರದ್ದು ಯಾವುದೇ ಹೋರಾಟವನ್ನು ತೆಗೆದುಕೊಂಡಾಗ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಪೊಲೀಸರ ಮೇಲೆ ಏಕಾಏಕಿ ನಮ್ಮ ಮೇಲೆ ಒತ್ತಡ ತರುವಂಥದ್ದು ಮತ್ತು ಪ್ರಚಾರ ಇವತ್ತು ನಾವು ಪ್ರತಿ ಸಲ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥದ್ದು ನಾವು ಸಾಮಾನ್ಯವಾಗಿ ಕೇಳುವಂಥದ್ದು. ಪ್ರತಿ ಸಲ ಕರೆದಂತೆ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಸಲ ನಮ್ಗೆ ಹೋಗ್ದಲೇ ದಾರಿ ಮಧ್ಯದಲ್ಲಿ ತಡೆದು ಇವತ್ತು ನಮ್ಗೆ ಯಾವುದೇ ಅವಕಾಶವನ್ನು ಕೊಡದು ಬಂದನ್ನು ವಿಫಲ ಮಾಡುವಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಕರೆದಂಥ ಈ ಹೋರಾಟಕ್ಕೆ ಶಕ್ತಿನ ತುಂಬಬೇಕು ಅಂತ ನಾವು ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 20 ದಿನಗಳಿಂದ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು 20 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರು ಚಳುವಳಿಯನ್ನು ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಹೇಳಿಕೆ ಕೊಡುವಂಥದ್ದು, ಇವತ್ತು ಪೊಲೀಸರ ಮೂಲಕ ದೌರ್ಜನ್ಯವನ್ನು ಮಾಡುವಂಥದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕದ ಮಹಾಜನತೆ ಇದು ಸ್ವಾಭಿಮಾನದ ಸಂಕೇತಿಕವಾಗಿ 22ನೇ ತಾರೀಕು ಬಂಧನ ಮಾಡಬೇಕು. ಈ ಸರ್ಕಾರ ಏನೇ ವಿಫಲಯತ್ನ ಮಾಡಿದ್ರು ನಮ್ಮ ಹೋರಾಟ ಶಕ್ತಿನ ಕುಂಚಕ್ಕಾಗಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ವಾಟಾಳ್ ನಾಗರಾಜ್ ಅವ್ರದ್ದು ಯಾವುದೇ ಹೋರಾಟವನ್ನು ತೆಗೆದುಕೊಂಡಾಗ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಪೊಲೀಸರ ಮೇಲೆ ಏಕಾಏಕಿ ನಮ್ಮ ಮೇಲೆ ಒತ್ತಡ ತರುವಂಥದ್ದು ಮತ್ತು ಪ್ರಚಾರ ಇವತ್ತು ನಾವು ಪ್ರತಿ ಸಲ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥದ್ದು ನಾವು ಸಾಮಾನ್ಯವಾಗಿ ಕೇಳುವಂಥದ್ದು. ಪ್ರತಿ ಸಲ ಕರೆದಂತೆ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಸಲ ನಮ್ಗೆ ಹೋಗ್ದಲೇ ದಾರಿ ಮಧ್ಯದಲ್ಲಿ ತಡೆದು ಇವತ್ತು ನಮ್ಗೆ ಯಾವುದೇ ಅವಕಾಶವನ್ನು ಕೊಡದು ಬಂದನ್ನು ವಿಫಲ ಮಾಡುವಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಕರೆದಂಥ ಈ ಹೋರಾಟಕ್ಕೆ ಶಕ್ತಿನ ತುಂಬಬೇಕು ಅಂತ ನಾವು ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 20 ದಿನಗಳಿಂದ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು 20 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರು ಚಳುವಳಿಯನ್ನು ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಹೇಳಿಕೆ ಕೊಡುವಂಥದ್ದು, ಇವತ್ತು ಪೊಲೀಸರ ಮೂಲಕ ದೌರ್ಜನ್ಯವನ್ನು ಮಾಡುವಂಥದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕದ ಮಹಾಜನತೆ ಇದು ಸ್ವಾಭಿಮಾನದ ಸಂಕೇತಿಕವಾಗಿ 22ನೇ ತಾರೀಕು ಬಂಧನ ಮಾಡಬೇಕು. ಈ ಸರ್ಕಾರ ಏನೇ ವಿಫಲಯತ್ನ ಮಾಡಿದ್ರು ನಮ್ಮ ಹೋರಾಟ ಶಕ್ತಿನ ಕುಂಚಕ್ಕಾಗಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ವಾಟಾಳ್ ನಾಗರಾಜ್ ಅವ್ರದ್ದು ಯಾವುದೇ ಹೋರಾಟವನ್ನು ತೆಗೆದುಕೊಂಡಾಗ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು
ಪೊಲೀಸರ ಮೇಲೆ ಏಕಾಏಕಿ ನಮ್ಮ ಮೇಲೆ ಒತ್ತಡ ತರುವಂಥದ್ದು ಮತ್ತು ಪ್ರಚಾರ ಇವತ್ತು ನಾವು ಪ್ರತಿ ಸಲ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥದ್ದು ನಾವು ಸಾಮಾನ್ಯವಾಗಿ ಕೇಳುವಂಥದ್ದು. ಪ್ರತಿ ಸಲ ಕರೆದಂತೆ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಸಲ ನಮ್ಗೆ ಹೋಗ್ದಲೇ ದಾರಿ ಮಧ್ಯದಲ್ಲಿ ತಡೆದು ಇವತ್ತು ನಮ್ಗೆ ಯಾವುದೇ ಅವಕಾಶವನ್ನು ಕೊಡದು ಬಂದನ್ನು ವಿಫಲ ಮಾಡುವಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಕರೆದಂಥ ಈ ಹೋರಾಟಕ್ಕೆ ಶಕ್ತಿನ ತುಂಬಬೇಕು ಅಂತ ನಾವು ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 20 ದಿನಗಳಿಂದ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು 20 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರು ಚಳುವಳಿಯನ್ನು ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಹೇಳಿಕೆ ಕೊಡುವಂಥದ್ದು, ಇವತ್ತು ಪೊಲೀಸರ ಮೂಲಕ ದೌರ್ಜನ್ಯವನ್ನು ಮಾಡುವಂಥದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕದ ಮಹಾಜನತೆ ಇದು ಸ್ವಾಭಿಮಾನದ ಸಾಂಕೇತಿಕವಾಗಿ 22ನೇ ತಾರೀಕು ಬಂಧನ ಮಾಡಬೇಕು. ಈ ಸರ್ಕಾರ ಏನೇ ವಿಫಲಯತ್ನ ಮಾಡಿದ್ರು ನಮ್ಮ ಹೋರಾಟ ಶಕ್ತಿನ ಕುಂಚಕ್ಕಾಗಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ವಾಟಾಳ್ ನಾಗರಾಜ್ ಅವ್ರದ್ದು ಯಾವುದೇ ಹೋರಾಟವನ್ನು ತೆಗೆದುಕೊಂಡಾಗ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಪೊಲೀಸರ ಮೇಲೆ ಏಕಾಏಕಿ ನಮ್ಮ ಮೇಲೆ ಒತ್ತಡ ತರುವಂಥದ್ದು ಮತ್ತು ಪ್ರಚಾರ ಇವತ್ತು ನಾವು ಪ್ರತಿ ಸಲ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥದ್ದು ನಾವು ಸಾಮಾನ್ಯವಾಗಿ ಕೇಳುವಂಥದ್ದು. ಪ್ರತಿ ಸಲ ಕರೆದಂತೆ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಸಲ ನಮ್ಗೆ ಹೋಗ್ದಲೇ ದಾರಿ ಮಧ್ಯದಲ್ಲಿ ತಡೆದು ಇವತ್ತು ನಮ್ಗೆ ಯಾವುದೇ ಅವಕಾಶವನ್ನು ಕೊಡದು ಬಂದನ್ನು ವಿಫಲ ಮಾಡುವಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಕರೆದಂಥ ಈ ಹೋರಾಟಕ್ಕೆ ಶಕ್ತಿನ ತುಂಬಬೇಕು ಅಂತ ನಾವು ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 20 ದಿನಗಳಿಂದ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು 20 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರು ಚಳುವಳಿಯನ್ನು ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಹೇಳಿಕೆ ಕೊಡುವಂಥದ್ದು, ಇವತ್ತು ಪೊಲೀಸರ ಮೂಲಕ ದೌರ್ಜನ್ಯವನ್ನು ಮಾಡುವಂಥದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕದ ಮಹಾಜನತೆ ಇದು ಸ್ವಾಭಿಮಾನದ ಸಾಂಕೇತಿಕವಾಗಿ 22ನೇ ತಾರೀಕು ಬಂಧನ ಮಾಡಬೇಕು. ಈ ಸರ್ಕಾರ ಏನೇ ವಿಫಲಯತ್ನ ಮಾಡಿದ್ರು ನಮ್ಮ ಹೋರಾಟ ಶಕ್ತಿನ ಕುಂಚಕ್ಕಾಗಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ವಾಟಾಳ್ ನಾಗರಾಜ್ ಅವ್ರದ್ದು ಯಾವುದೇ ಹೋರಾಟವನ್ನು ತೆಗೆದುಕೊಂಡಾಗ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಪೊಲೀಸರ ಮೇಲೆ ಏಕಾಏಕಿ ನಮ್ಮ ಮೇಲೆ ಒತ್ತಡ ತರುವಂಥದ್ದು ಮತ್ತು ಪ್ರಚಾರ ಇವತ್ತು ನಾವು ಪ್ರತಿ ಸಲ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥದ್ದು ನಾವು ಸಾಮಾನ್ಯವಾಗಿ ಕೇಳುವಂಥದ್ದು. ಪ್ರತಿ ಸಲ ಕರೆದಂತೆ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಸಲ ನಮ್ಗೆ ಹೋಗ್ದಲೇ ದಾರಿ ಮಧ್ಯದಲ್ಲಿ ತಡೆದು ಇವತ್ತು ನಮ್ಗೆ ಯಾವುದೇ ಅವಕಾಶವನ್ನು ಕೊಡದು ಬಂದನ್ನು ವಿಫಲ ಮಾಡುವಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಕರೆದಂಥ ಈ ಹೋರಾಟಕ್ಕೆ ಶಕ್ತಿನ ತುಂಬಬೇಕು ಅಂತ ನಾವು ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ.